ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಹುಟ್ಟುಹಬ್ಬ. ವಿವಿಧ ಸಾಮಾಜಿಕ ಮನೋರಂಜನಾ ಕಾರ್ಯಕ್ರಮಗಳ ಆಯೋಜನೆ. ಬಿಆರ್ ಪಾಟೀಲ್ ಮಾಹಿತಿ. ಆಗಸ್ಟ್ 1ರಂದು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಹುಟ್ಟುಹಬ್ಬದ ಅಂಗವಾಗಿ ಶ್ರೀಶೈಲ್ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅಂಕಲಿ ಗ್ರಾಮದಲ್ಲಿ ವಿವಿಧ ಸಾಮಾಜಿಕ ಹಾಗೂ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಪ್ರಭಾಕರಣ್ಣ ಕೋರೆ ಹುಟ್ಟುಹಬ್ಬ ಆಚರಣಾ ಸಮಿತಿಯ ಅಧ್ಯಕ್ಷ ಮತ್ತು ಕೆಎಲ್ಇ ಸಂಸ್ಥೆಯ ನಿರ್ದೇಶಕ ಬಿಆರ್ ಪಾಟೀಲ್ ತಿಳಿಸಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದಂಥ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಹುಟ್ಟುಹಬ್ಬ ಪ್ರಯುಕ್ತ ಚಿದಾನಂದ ಬಸವಗುರು ಕೋರೆ ಸಹಕಾರ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ, ಶಿವಶಕ್ತಿ ಶುಗರ್ಸ್ ಹೆಡ್ಡಾಮ್ ಫರ್ಮ್ಸ್, ಬಿಸ್ಲೇರಿ ಹೆಡ್ಡಾಮ್, ಡಾಕ್ಟರ್ ಪ್ರಭಾಕರ್ ಕೋರೆ ಸಹೋದರ ಅಂಕ್ಲಿ, ನಾಮದಾರ್ ಶುಗರ್ಸ್ ಕುಂಬಿ ಹಾಗೂ ಅಗ್ಲಿ, ರಾಯವಾಡ್, ಚಿಕ್ಕೋಡಿ ಮತ್ತು ನಿಪ್ಪಾಣಿ ಹೆಡ್ಡಾಮ್ಗಳ ತಕ ಸಿಗುಪಿಯಲ್ಲಿರುವ ಈ ಸಂಸ್ಥೆಯ ಸಂಸ್ಥೆಗಳು ಜನಶಕ್ತಿ ಫೌಂಡೇಶನ್ ಚಿಕ್ಕೋಡಿ ಹಾಗೂ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಮತ್ತು ಚಿಕ್ಕೋಡಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂಕ್ಲಿ ಗ್ರಾಮದ ದಿನಾಂಕ 1/8/2026 ಸನ್ಮಾನ್ಯರ 79ನೇ ಹುಟ್ಟುಹಬ್ಬ ವಿವಿಧ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಈ ಅರ್ಥಪೂರ್ಣ ಮಾಡಲಾಗಿದೆ. ದಿನ 1/8/2026 ಸಮಯ ಮುಂಜಾನೆ 11 ಗಂಟೆಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಪ್ರಭಾಕರ್ ಕೋರೆಯವರ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನಿಧಿ ಗೌರವಿಸಿದ್ದಕ್ಕಾಗಿ ಅಭಿನಂದನಾ ಮತ್ತು 79ನೇ ಹುಟ್ಟುಹಬ್ಬದ ಆಚರಣೆ ಸಮಿತಿಯ ಸಮಾರಂಭ ರಾಷ್ಟ್ರಮಟ್ಟ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ವನ ಮಹೋತ್ಸವ ಪರಿಸರ ಪ್ರೇಮಿಗಳಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿಸಲು ಅಂಕ್ಲಿಯ ಸಸಿಯನ್ನು ನಟ್ಟು ವನ ಮಹೋತ್ಸವ ಆಚರಣೆ ಮೂಲಕ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು. ರಕ್ತದಾನ ಶಿಬಿರದಲ್ಲಿ ಬಹಳಷ್ಟು ರೋಗಿಗಳು ಸಕಾಲಕ್ಕೆ ರಕ್ತ ಸಿಗದೆ ಅಲರುತ್ತಾರೆ. ಅಂಥ ರೋಗಿಗಳಿಗೆ ಆಶ್ರಯವಾಗುವ ನಿಟ್ಟಿನಲ್ಲಿ ಕಳೆದ 19 ವರ್ಷಗಳಿಂದ ನಿರಂತರವಾಗಿ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರಣ್ಣ ಕೋರೆಯವರ ಆಸ್ಪತ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಸಹಯೋಗದಲ್ಲಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಅಭಿಮಾನಿ ಬಳಗದಿಂದ ಪ್ರತಿ ವರ್ಷ 400ಕ್ಕೂ ಹೆಚ್ಚು ಅಭಿಮಾನಿಗಳು ರಕ್ತದಾನ ಮಾಡುತ್ತಿದ್ದಾರೆ. ಇದರಿಂದ ಬಡ ರೋಗಿಗಳಿಗೆ ತುಂಬ ಅನುಕೂಲವಾಗುತ್ತಿದೆ. ಈ ವರ್ಷವೂ ಕೂಡ 100 ಹೆಚ್ಚು ಅಭಿಮಾನಿಗಳ ರಕ್ತದಾನ ಮಾಡಲಿದ್ದಾರೆ. ಅವರು ಮಂಗಳವಾರ ದಿನಾಂಕ 28ರಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಗ್ರಾಮೀಣ ಭಾಗದ ಯುವಕರು ಸದೃಢ ಆರೋಗ್ಯ ಬೆಳೆಸಿಕೊಳ್ಳಲು ಪ್ರೇರಣೆ ಮತ್ತು ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ ಹಾಗೂ ಭಾಗದಲ್ಲಿ ಹೆಸರಾಂತ ಪಟುಗಳ ಕುಸ್ತಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ಎಲ್ಲ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮವಾದ ಶ್ರೀಮದ್ ಗಿರಿಜಾಜ ಸೂರ್ಯವಂಶ ಶ್ರೀ 1008 ಶ್ರೀಶೈಲ್ ಜಗದ್ಗುರು ಡಾಕ್ಟರ್ ಚನ್ನರಾಮಚಂದ್ರ ಪಂಡಿತಾರಾಧ್ಯ ಮಹಾಸ್ವಾಮಿಗಳವರ ಶ್ರೀಶೈಲಂ ಯಡೂರು ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ, ಶಿವಶಕ್ತಿ ಶುಗರ್ ಲಿಮಿಟೆಡ್ ಸೌಂದತ್ತಿ, ಹರ್ಮ್ಸ್ ಡಿಸ್ಟಿಲರಿ ಪ್ರೈವೇಟ್ ಲಿಮಿಟೆಡ್ ಯಡ್ರಾವ, ಡಾಕ್ಟರ್ ಪ್ರಭಾಕರ್ ಕೋರೆ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಅಂಕಲಿ, ಮೇ ಇನಾಮದಾರ್ ಶುಗರ್ಸ್ ಲಿಮಿಟೆಡ್ ಮೂರಕಂಬಿ, ಕೆಎಲ್ಇ ಸಂಸ್ಥೆಯ ಅಂಗ ಸಂಸ್ಥೆಗಳು, ಜನಶಕ್ತಿ ಫೌಂಡೇಶನ್ ಚಿಕ್ಕೋಡಿ ಹಾಗೂ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಉಚಿತ ರಕ್ತದಾನ ಶಿಬಿರ, ಪದ್ಮಶ್ರೀ ಪ್ರಶಸ್ತಿ ಪಡೆದ ಪ್ರಯುಕ್ತ ಸನ್ಮಾನ ಸಮಾರಂಭ, ವನ ಮಹೋತ್ಸವ, ರಾಷ್ಟ್ರಮಟ್ಟದ ಪುರುಷರ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿಗಳು ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕೋರೆಯವರು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತ, ಕೋರೆಯವರು ಯಾವಾಗೋ ಬರ್ತಡೇ ಮಾಡಿ ಏನೋ ಮಾಡುತ್ತೆ ಯಾವಾಗೋ ಬಯಸಲಿಲ್ಲ. ಆದರೆ ನಾವು ಕಮಿಟಿಯವರು 18 ವರ್ಷದಿಂದ ನಾವು ಮಾಡ್ಕೊಂಡು ಬಂದು ಸತತವಾಗಿ 18 ವರ್ಷ ಈ ವರ್ಷದ ಸಲ
ಅದ ಪ್ರಕಾರನ ಮಾಡಬೇಕಂತ ವಿಚಾರ ಮಾಡಿದಾಗ ಅವ್ರು ಹೇಳು ಯಾವುದಾರ ಕಾರ್ಯಕ್ರಮ ಮಾಡ್ಕೊಳ್ಳೋಂಗಿಲ್ಲ, ರೈತ ಪರವಾಗಿ ನಾನು ಕಾರ್ಯಕ್ರಮ ಮಾಡ್ಕೊತೀನಿ, ಮತ್ತು ನೀವು ಯಾವುದೋ ರೈತರಿಗೆ ಯೂಸ್ ಆಗುವಂಥ ಕಾರ್ಯಕ್ರಮ ಮಾಡ್ತೀನಿ. ಲಾಸ್ಟ್ ಟೈಮ್ ಅಗ್ರಿಕಲ್ಚರ್ ಮಾಡಿದೆವು, ಸಾಕಷ್ಟು ಬೇರೆ 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 ಇವೆಂಟ್ಸ್ ಮಾಡ್ಕೊಂಡು ಬಂದೆವು ಸಾಕಷ್ಟು. ಈ ಸಲನೂ ರಕ್ತದಾನ ಶಿಬಿರ ಮಾಡುವಂಥ ಎಲ್ಲರೂ ಕೂಡಿ ಕಮಿಟೀಸ್ ನಿರ್ಧಾರ ಮಾಡಿ ಇವತ್ತಿನ ದಿವಸ ಸಾಕಷ್ಟು ಪ್ರಯತ್ನ ಮಾಡಿ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಇವತ್ತು ಅವರು ಪ್ರಭಾಕರ್ ಕೋರೆ ಅವರು ಮುಖ್ಯಮಂತ್ರಿ ಆಗೋದಾಯಿತು, ಸತತವಾಗಿ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗೋದಾಯಿತು. ಆದರೆ ಅವರು ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ನಾನು ತ್ಯಾಗ ಮಾಡಿ ಅಂತೇಳಿ ನಾನು ಇವತ್ತು ಹೇಳ್ತೇನೆ. ಯಾಕೆ ತ್ಯಾಗ ಮಾಡಪ್ಪ ಅಂತಂದರೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಲ್ಲ ನಮ್ಮ ರೂರಲ್ ಏರಿಯಾದಾಗ ನಮ್ಮ ಹಳ್ಳಿಗಳು ಎಲ್ಲ ನನ್ನ ವಾಸ ಆಗ್ತಾವ ದೃಷ್ಟಿಯಿಂದ ಅವರ ರಾಜಕೀಯ ಹೋಗಲಿಲ್ಲ, ಜಾತ್ಯತೀತವಾಗಿ ಕೆಲಸ ಮಾಡ್ಕೊಂಡು ಬಂದರು. ಇವತ್ತು ಬೃಹತ್ತವಾದಂಥ ಒಂದು ಶಿಕ್ಷಣ ಸಂಸ್ಥೆ ಇವತ್ತಿಗೆ ನಮ್ಮ ಮುಂದೆ ನಿಂತಿದೆ. ಅದೇ ಪರವಾಗಿ ಅವರ ಮಗನಾದ ಅಮಿತನಾಥ್ ಕೋರೆ ಅವರು ಶುಲ್ಕ ಚೆನ್ನಾಗಿ ಸ್ಥಾನದಿಂದ ಅವರು ಮುಂದುವರ್ಸ್ಕೊಂಡು ಬಂದ್ದಾರೆ ಮಂತ್ರಿಗಳು. ಈಗಾಗಲೇ ಕೋರೆ ಅವರು ಬರ್ತೇವೆ, ನಾವು ನಿರ್ಣಯ ಮಾಡಬೇಕು, ವರ್ಷದಿಂದ ನಾವು ಮಾಡಬೇಕು. ಅವರ ಕಮಿಟಿ ನಿರ್ಣಯ ಮಾಡೀವಿ. ವರ್ಷ ಇವೆಂಟ್ ಬೈ ಕುಸ್ತಿ ಪಡುವ ನಮ್ಮ ಈ ಮಠಪತಿದವರು ಹೋದ ಇನ್ನೂರದ ಮುಂದಿನ ಎಲ್ಲ ಕಾರ್ಯಕ್ರಮನ ಅವೆಲ್ಲ ಅವರು ಹೇಳ್ತಾರೆ. ಅದಕ್ಕೆ ನಾವು ಮತ್ತೊಮ್ಮೆ ಪ್ರಭಾಕರನ ಪದ್ಮಶ್ರೀ ಅವಾರ್ಡ್ ಸಿಗೋದಾಗಿ ಮತ್ತೊಮ್ಮೆ ಅವ್ರಿಗೆ ಹತ್ಮೂರು ವಂದನೆ ಸಲ್ಲಿಸಿ ಈ ಎರಡು ಮಾತನ್ನು ನಾನು ಇಲ್ಲಿ ಮುಗಿಸ್ತೇನೆ. ಆರೋಗ್ಯ, ಶಿಕ್ಷಣ, ಸಹಕಾರ, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಅವರ ಜನ್ಮದಿನವನ್ನು ಔಚಿತ್ಯಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು, ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ, ಮಾಜಿ ಸಚಿವೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳಕರ್, ಮಾಜಿ ಸಚಿವೆ ಶಾಸಕಿ ಶಶಿಕಲಾ ಜೊಲ್ಲೆ, ಶಾಸಕರಾದ ಗಣೇಶ ಹುಕ್ಕೇರಿ, ದುರ್ಯೋಧನ ಐಹೊಳೆ, ಅಭಯ್ ಪಾಟೀಲ್, ಮಹಾಂತೇಶ್ ಕೌಜಲಗಿ, ಬಾಬಾ ಸಾಹೇಬ್ ಪಾಟೀಲ್, ನಿಖಿಲ್ ಕತ್ತಿ, ವಿಧಾನ ಪರಿಷತ್ತಿನ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳಿ, ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಅಮಿತ್ ಕೋರೆ, ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ, ರಮೇಶ್ ಕತ್ತಿ, ಅಮರಸಿಂಹ ಪಾಟೀಲ್, ಮಾಜಿ ಶಾಸಕರಾದ ವೀರಕುಮಾರ್ ಪಾಟೀಲ್, ಶ್ಯಾಮ್ ಘಾಟಗೆ, ಕಲ್ಲಪ್ಪ ಮಗೆನ್ನವರ್, ಅನಿಲ್ ಬೆನಕೆ, ಮಹಾಂತೇಶ್ ದೊಡ್ಡಗೌಡರ್, ಕೆಎಲ್ಇ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಪ್ರೀತಿ ದೊಡ್ಡವಾಡ್, ಚಿದಾನಂದ್ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ಪಾಲ್ಗೊಳ್ಳಿದ್ದಾರೆ ಎಂದು ಹೇಳಿದರು. ಅಭಿನಂದನಾ ಸಮಾರಂಭ ದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಗಳಿರುವುದು ಅತ್ಯುನ್ನತ ಪ್ರಶಸ್ತಿ ನೀಡಲಾಗಿದೆ. ನಮ್ಮೆಲ್ಲ ಮಾರ್ಗದರ್ಶಕರಾದ ಡಾಕ್ಟರ್ ಪ್ರಭಾಕರನ ಕೋರೆಯವರ ಪ್ರತಿಷ್ಠಿತ ಕೆಎಲ್ ಸಂಸ್ಥೆಯ ಆಡಳಿತ ಮಂಡಳಿಯ ಮುಂದಾಳತ್ವವನ್ನು ವಹಿಸಿಕೊಂಡು ನಂತರ ಕಳೆದ 40 ವರ್ಷಗಳಿಂದ ಸತತ ಸಂಸ್ಥೆಯಲ್ಲಿ ಅಭಿವೃದ್ಧಿ ಪಥದಲ್ಲಿ ನಡೆಸುವ ಮೂಲಕ ಪ್ರಾರಂಭ ಮಾತ್ರದಲ್ಲಿ 38 ಸಂಸ್ಥೆಗಳನ್ನು ಇದ್ದು ಅವರು 43 ವರ್ಷದಲ್ಲಿ ಸತತವಾಗಿ 316 ಸಂಸ್ಥೆಯನ್ನು ನಾವು ಇವತ್ತಿಗೆ ನಡೆಸ್ತಾ ಇದ್ದೇವೆ. ಇದರ ಕಾರಣಕರ್ತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಶಿಕ್ಷಣ, ಸಾಹಿತ್ಯ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ನೀಡಿದ ಮಹತ್ವದ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ದೇಶದ ಅತ್ಯುನ್ನತ ಪ್ರಶಸ್ತಿಗೆ ಒಂದಾದ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ಈ ಭಾಗದ ಜನಪ್ರಿಯ ಪತ್ರಿಕಾಗೋಷ್ಠಿಯಲ್ಲಿ ಅನೇಕರು ಮಾಹಿತಿ ನೀಡಿ ಮುಂಜಾನೆ 10 ಗಂಟೆಗೆ ಅಭಿನಂದನಾ ಸಮಾರಂಭ ಹಾಗೂ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ನಡೆಯಲಿದ್ದು, ಮಧ್ಯಾಹ್ನ 2 ರಿಂದ 6ರವರೆಗೆ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗಳು ನಡೆಯಲಿದ್ದು, ಭಾರತದಲ್ಲಿರುವ ಸರ್ವಶ್ರೇಷ್ಠ ಕುಸ್ತಿಪಟುಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಂಜೆ ಗಾಯಕ ರಾಜೇಶ್ ಕೃಷ್ಣನ್, ನಟಿ ಅನುಶ್ರೀ ನೇತೃತ್ವದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮವೂ ನಡೆಯಲಿದೆ ಎಂದು ತಿಳಿಸಿದರು. ಮೊದಲು ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸಿ ಡಾಕ್ಟರ್ ಪ್ರಭಾಕರನ ಕೋರೆಯವರ ಹುಟ್ಟ ಹಬ್ಬದ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಪ್ರಭಾಕರನ ಕೋರೆ ಬಳಗದ ಎಲ್ಲ ಅಭಿಮಾನಿ ಬಳಗದವರೇ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಬರುವ 1ನೇ ತಾರೀಕು ರಾಷ್ಟ್ರಮಟ್ಟದ ಜಂಗಿ ನಿಕಾಲಿ ಕುಸ್ತಿ ಹಾಗೂ ಇದೇ ವರ್ಷ 26ನೇ ಇಸ್ವಿದಾಗ ಭಾರತದ ಕೇಂದ್ರ ಸರ್ಕಾರ ಪ್ರಭಾಕರನ ಕೋರೆಯವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡು ಮಾಡಿದ್ದಾರೆ.
ಅದರದ ಅಭಿನಂದನಾ ಸಮಾರಂಭ ಹಾಗೂ 79ನೇ ಹುಟ್ಟುಹಬ್ಬದ ಸಮಾರಂಭವನ್ನು ಕೂಡಿ ಈ ವರ್ಷ ಪ್ರತಿ ವರ್ಷದಂತೆ ಕಳೆದ 18 ವರ್ಷದಿಂದ ಆಚರಣೆ ಮಾಡ್ಕೊತ ಬಂದೆವು. ಈ ವರ್ಷ ಒಂದು ಸ್ವಲ್ಪ ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಇಲ್ಲೆಲ್ಲ ಜನರ ಅಪೇಕ್ಷೆ ಆಗಿದೆ, ರೈತರ ಅಪೇಕ್ಷೆ ಆಗಿದೆ. ಅದರಂತೆ ಈ ವರ್ಷ ನಾವು ಕುಸ್ತಿ, ವನಮಹೋತ್ಸವ, ರಕ್ತದಾನ ಶಿಬಿರ 3 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಈ ಭಾಗದ ಜನರು ಸಾಕಷ್ಟು ಬಂದು ಅದರದ ಸಮಾರಂಭಕ್ಕೆ ಯಶಸ್ವಿಯಾಗುವ ಅನುವು ಮಾಡಿಕೊಡಬೇಕಂತೇಳಿ ವಿನಂತಿ ಮಾಡ್ತೀನಿ. ಮತ್ತು ಮಾಧ್ಯಮದ ಮಿತ್ರ ಈಗಾಗಲೇ ಪ್ರತಿ ವರ್ಷ ತಾವು ಮಾಡ್ಕೊತ ಬಂದೇರಿ. ನಿಮ್ಮದು ಪ್ರಚಾರ ಭಾಳ ಹೆಚ್ಚಾಗಬೇಕು. ಪ್ರತಿ ವರ್ಷದಕ್ಕಿಂತ ಈ ವರ್ಷ ಹೆಚ್ಚಿನ ಸಂಖ್ಯೆದಾಗ ಜನ ಕೂಡಬೇಕು. ಆ ಥರದ್ದು ಫಾಯ್ದೆ ಈ ಭಾಗದಾಗ ತಗೋಬೇಕಂತೇಳಿ ತಮ್ಮ ಕಡೆ ವಿನಂತಿ ಮಾಡ್ಕೊತೇನೆ. ಪ್ರಭಾಕರಣ್ಣ ಕೋರೆ ಅವರಿಗೆ ಭಾರತ ಸರ್ಕಾರ 3-4 ಕ್ಷೇತ್ರದಾಗ ಅವರು ಅತ್ಯಂತ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. ಒಂದು ಶಿಕ್ಷಣ, ಕೃಷಿ, ಆರೋಗ್ಯ, ಆರ್ಥಿಕ ಇವನ್ನೆಲ್ಲ ಗಮನ ಹರಿಸಿ ಎಂದೋ ಕೊಡಬೇಕಾಗಿತ್ತು ಪದ್ಮಶ್ರೀ ಎಂದು ಕೊಡಿದರು. ಭಾರತ ಸರ್ಕಾರಕ್ಕೆ ಭೀ ನಾವು ಅಭಿನಂದನಾ ಸಲ್ಲಿಸ್ತೇವೆ. ಅದೇ ರೀತಿ ತಾವು ಹೆಚ್ಚಿನ ಸಂಖ್ಯೆದಾಗ ಪ್ರಚಾರ ಮಾಡಿ ಸಾವುಕಾರ ಹೇಳ್ತಾರೆ ಗ್ರಾಮೀಣ ಹಳ್ಳಿಗಳು ಸುಧಾರಿಸ್ಬೇಕಂತ. ಯಾಕಪ್ಪ ಕುಸ್ತಿ ಕಾರ್ಯಕ್ರಮ ಎಂದೋ ಇದು ಗ್ರಾಮೀಣ ಕ್ರೀಡೆ ಅದು ಬಂದಾಗಿತ್ತು, ಅದನ್ನು ಉಳಿಸ್ಕೋಬೇಕಂತೇಳಿ ಪ್ರತಿ ವರ್ಷ ದೊಡ್ಡ ಪ್ರಮಾಣದಾಗ ಈಗಾಗಲೇ 2-3-4 ವರ್ಷ ಆಯ್ತು ಇಲ್ಲಿ ಮಾಡೋಕ್ಕಿದೆವು. ಅದರ ಜೊತೆಗೆ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಸಹ ಆಯೋಜನೆ ಮಾಡಿದೆ. ರಸಮಂಜರಿ ಕಾರ್ಯಕ್ರಮಕ್ಕೆ ರಾಜೇಶ್ ಕೃಷ್ಣನ್ ಹಾಗೂ ಅನುಶ್ರೀ ಇಬ್ಬರು ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲ ಮಾಧ್ಯಮದ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿಗೆ ನಮಸ್ಕಾರ ಹೇಳಿ ಧನ್ಯವಾದಗಳು. ಮಾಧ್ಯಮದ ಸ್ನೇಹಿತರಿಗೆ ವಂದಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಭಾಕರ್ ಕೋರೆ ಅವರ 79ನೇ ಹುಟ್ಟುಹಬ್ಬದ ಸಮಿತಿಯ ಅಧ್ಯಕ್ಷರಾದ BR ಪಾಟೀಲ್ರು ಮತ್ತು ಎಲ್ಲ ಸದಸ್ಯರನ್ನು ಈ ಕಾರ್ಯಕ್ರಮಕ್ಕೆ ಇದು ಒಂದು ಸ್ವಾಗತಿಸಿ ಈಗಾಗಲೇ ಹೇಳಿದ್ದಾರೆ. ಪ್ರಭಾಕರ್ ಕೋರೆ ಅವರ ಸೇವೆ, ಶಿಕ್ಷಣ, ಆರೋಗ್ಯ, ಕೃಷಿಯಲ್ಲಿ ಏನು ಸೇವೆ, ಆರ್ಥಿಕ ಇದು ಎಲ್ಲ ಕ್ಷೇತ್ರದಲ್ಲಿ ಅವರ ಸಾಧನೆ ಈ ಕಳೆದ ಒಂದು 5-6 ವರ್ಷ ಆಯ್ತರೆ ನಾವಿಲ್ಲಿ ಹುಟ್ಟುಹಬ್ಬ ಆಚರಿಸ್ತಾ ಬಂದಿದ್ದೀವಿ. ಅದರ ಪ್ರಕಾರ 18 ವರ್ಷ ಕುಸ್ತಿ, 3-4 ವರ್ಷ ಗ್ರಾಮೀಣ ಕ್ರೀಡೆ ಉಳಿಸಿ ಬೆಳೆಸುವುದರಲ್ಲಿ ಮತ್ತು ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಸಿಗುವ ಸಲುವಾಗಿ ಕೋರೆಯವರು ಭಾಳ ಪ್ರಯತ್ನ ಮಾಡಿದ್ದಾರೆ. ಅವರ ಸೇವೆಯ ಸಮಾಜಕ್ಕೆ ಅವರ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡುವುದರ ಮೂಲಕ ಅವರ ಒಂದು ಸಾಧನೆಗೆ ಒಂದು ಮೆರುಗು ತಂದು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಭಾಳ ಸಲ ಅವ್ರಿಗೆ ಸತ್ಕಾರ ಆಗ್ಯದ ಎಷ್ಟೋ ಸಂಘ ಸಂಸ್ಥೆಗಳಿಂದ. ಆದ್ರೂ ನಾವು ಇವತ್ತು ಒಂದು ನಮ್ಮ ಅಂಕ್ಲಿ ಗ್ರಾಮದಲ್ಲಿ ಸಾರ್ವಜನಿಕರಿಂದ ಒಂದು ದೊಡ್ಡ ಪ್ರಮಾಣದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಈಗಾಗಲೇ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ವಾಮಿಗಳು ಹೇಳಿದಂಗೆ ಕುಸ್ತಿ ಬಗ್ಗೆ ಅವರು ಹೇಳಿದ್ದಾರೆ, ರಕ್ತದಾನ ಶಿಬಿರ ಬಗ್ಗೆ ಎಲ್ಲ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಸಂಗೀತ ಕಾರ್ಯಕ್ರಮ ಅಂದ್ರೆ ಬಹುಭಾಷಾ ಖ್ಯಾತ ಹಿನ್ನೆಲೆ ಗಾಯಕರು ಹಾಗೂ ಜಿ ಕನ್ನಡ ವಾಹಿನಿ ತೀರ್ಪುಗಾರರಾದ ರಾಜೇಶ್ ಕೃಷ್ಣನ್ ಮತ್ತು ಅನುಶ್ರೀ ಬರ್ತಾ ಇದ್ದಾರೆ. ಈಗಾಗಲೇ ಮೊದಲನೇ ವರ್ಷ ವಿಜಯ್ ಪ್ರಕಾಶ್ ಬಂದಿದ್ದರು, 2ನೇ ವರ್ಷ ಹೇಮಂತ್ ಕುಮಾರ, ಈಗ 3ನೇ ವರ್ಷ ಇವರು ಬರ್ತಾ ಇದ್ದಾರೆ. ಅದನ್ನು ನೀವೆಲ್ಲರೂ ಆನಂದಿಸಬೇಕು. ಕಾರ್ಯಕ್ರಮ ಕುಸ್ತಿ ಆದ ಕೂಡಲೇ ಎದ್ದು ಹೋಗಬೇಡ್ರಿ, ಆ ಕಾರ್ಯಕ್ರಮ ನೋಡ್ರಿ, ಎಲ್ಲ ಕಾರ್ಯಕ್ರಮ ಸಕ್ಸಸ್ ಮಾಡಿರಿ ಅಂತ ಹೇಳಿ ಶ್ರೇಷ್ಠ ಪೈಲ್ವಾನರಾದ ಇಂದಿನ ಒಬ್ಬ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಶೇರಾ ಗುಜ್ಜರ್ ಸುಮಿತ್ ಅಂತವ್ರ ಹೆಸರು. 180 kg ದೇಹ ತೂಕ ಇರ್ತಿದ್ರು ಅವರು, 180 kg. ಅವ್ರ ಜೊತೆಗೆ 145 kg ಇರ್ತಕ್ಕಂಥ ಪುಷ್ಪೇಂದರ್ ಅಂತೇಳಿ ಒಬ್ಬರ ನೇವಿ ಆಫೀಸರ್ ಅವರು. ಅವ್ರ ಜೊತೆಗೆ 1ನೇ ನಂಬರ್ ಕುಸ್ತಿನ, ಹಾಗೆಯೇ ಸಿಕಂದರ್ ಶೇಖ್ ಅನ್ನೋರು ಕುಸ್ತಿನ ಹೋದ ವರ್ಷ ನಡೆಸಿತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ. ಅವ್ರ ಕುಸ್ತಿನ ಮಹಾರಾಷ್ಟ್ರ ಕೇಸರಿ ಪೃಥ್ವಿರಾಜ್ ಪಾಟೀಲ್ ಅನ್ನೋರ ಜೊತೆಗೆ ಈ ವರ್ಷ ಆಯೋಜನೆ ಮಾಡಲಾಗಿದೆ. ಹಾಗೆಯೇ ಡಬಲ್ ಮಹಾರಾಷ್ಟ್ರ ಕೇಸರಿ ಹರ್ಷದ್ ಸದ್ಗೀರ್ ಅವರ ಕುಸ್ತಿಯನ್ನು ಹಿಂದ್ ಕೇಸರಿ, ಭಾರತ್ ಕೇಸರಿ
ಉಮೇಶ್ ಮಥುರ ಅವ್ರ ಜೊತೆಗೆ ಇಲ್ಲಿ ನೇಮಿಸಲಾಗಿದೆ. ಹಾಗೆ ಇನ್ನೂ ಅದರ ಜೊತೆಗೇ 26 ಟೋಟಲ್ ಕುಸ್ತಿಗಳನ್ನು ಆಯೋಜನೆ ಮಾಡಲಾಗಿದೆ. ಹೋದ ವರ್ಷದಂತೆ ಈ ವರ್ಷವೂ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ ಅಂಥೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ಡಾಕ್ಟರ್ ಪ್ರಭಾಕರಣ್ಣ ಕೋರೆ ಅವರ 79ನೇ ಹುಟ್ಟುಹಬ್ಬದ ನಿಮಿತ್ತ ಡಾಕ್ಟರ್ ಪ್ರಭಾಕರಣ್ಣ ಕೋರೆ ಹುಟ್ಟುಹಬ್ಬ ಆಚರಣಾ ಸಮಿತಿ ಆಗಸ್ಟ್ 1ನೇ ತಾರೀಕು ಶನಿವಾರ 2026ರಂದು ನಿಗದಿಪಡಿಸಿದಂಥ ಕಾರ್ಯಕ್ರಮಗಳ ಒಂದು ಪ್ರಚಾರ ನೀಡುವ ಸಲುವಾಗಿ ಇವತ್ತಿನ ಒಂದು ಈ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಈ ಒಂದು ಸುದ್ದಿಗೋಷ್ಠಿಗೆ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಈ ಒಂದು ಸಭೆಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಆಚರಣಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ನಮ್ಮ ಕಾರ್ಖಾನೆಯ ಅಧ್ಯಕ್ಷರು ಮತ್ತು ಇನ್ನೂ ಎಲ್ಲ ಗಣ್ಯಮಾನ್ಯರು ಈ ಒಂದು ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮನ ನಮ್ಮ ಆಚರಣಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮಂಡಳಿಗಳು ನಡೆಸಿಕೊಳ್ಳುತ್ತಾರೆ. ಈ ವೇಳೆ ಕಾರ್ಯಾಧ್ಯಕ್ಷ ಭರತೇಶ್ ಬನವಣೆ, ಅಜಿತ್ ರಾವ್ ದೇಸಾಯಿ, ತಾತ್ಯಾ ಸಾಹೇಬ್ ಕಾಟೆ, ಮಹಾವೀರ ಮಿರ್ಜೆ, ಅಣ್ಣಾ ಸಾಹೇಬ್ ಪಾಟೇಲ್, ಮಹಾವೀರ್ ಕಾತ್ರಾಳೆ, ಚೇತನ್ ಪಾಟೇಲ್, ಭರಮಗೌಡ್ ಪಾಟೇಲ್, ಮಲ್ಲಪ್ಪ ಮೈಶಾಳೆ, ಅಣ್ಣಾ ಸಾಹೇಬ್ ಇಂಗಳೆ, ಸುರೇಶ್ ಪಾಟೇಲ್, ಮಹಾಂತೇಶ್ ಪಾಟೇಲ್, ಶ್ರೀಕಾಂತ್ ಉಮರಾಣೆ, ಸಿದಗೌಡ್ ಮಗದುಮ್ಮ, ವ್ಯವಸ್ಥಾಪಕ ನಿರ್ದೇಶಕ BR ಖಂಡಗಾವೆ, ದೇವೇಂದ್ರ ಕರೋಶಿ, ಕರ್ನಾಟಕ ಕೇಸರಿ ರತನಕುಮಾರ್ ಮಠಪತಿ, ಸಂಜಯ್ ಕುಡಚಿ, ತಾತ್ಯಾ ಸಾಹೇಬ್ ಅಂಬಿ, ಪಿಂಟು ಹಿರೇಕುರುಬರ್, ಸಚಿನ್ ಪೂಜೇರಿ, ಶಿವಶಕ್ತಿ ಶುಗರ್ಸನ ಅಧಿಕಾರಿಗಳಾದ BA ಪಾಟೇಲ್, ಯುವರಾಜ್ ಪಾಟೇಲ್, NS ಹಿರೇಮಠ್, ರಾಹುಲ್ ಇಚಲಕರಂಜಿ ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಅಂಕಲಿಯಿಂದ ರಾಜು ಧೊಂಗಡಿ.